ದಶಕದಲ್ಲಿ ಕಂಠರಿಯದ ವಿಮಾನ ಅಪಘಾತವೊಂದು ನಡೆದು ಹೋಗಿದೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ವಿಮಾನ ಪತನವಾಗಿದ್ದು ನೂರಾರು ಮಂದಿ ಸುಟ್ಟು ಕರಕಲಾಗಿದ್ದಾರೆ. ಮಹಾ ದುರಂತದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಆಕಾಶದೆತ್ತರಕ್ಕೆ ಹಾರುವುದರ ಬದಲು ಭೂಮಿಗೆ ಅಪ್ಪಳಿಸಲೆಂದೇ ನುಗ್ಗಿ ಹೋಗುತ್ತಿದ್ದ ವಿಮಾನ ನೋಡುತ್ತಿದ್ದಂತೆ ಕಟ್ಟಡಕ್ಕೆ ಅಪ್ಪಳಿಸಿ ಬೆಂಕಿಯ ಉಂಡೆಯನ್ನ ಹೊರಗೆ ಉಗುಳಿದ ಮಹಾದುರಂತ. ಇಡೀ ದೇಶವನ್ನು ಅಷ್ಟೇ ಅಲ್ಲ, ಪ್ರಪಂಚವನ್ನೇ ಬೆಚ್ಚಿ ಬೀಳಿಸಿದ ಈ ವಿಮಾನ ದುರಂತ. ಗುಜರಾತ್ನ ಅಹಮದಾಬಾದ್ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿದೆ. ಮಧ್ಯಾಹ್ನ 1:39 ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟ ವಿಮಾನ ಅಹಮದಾಬಾದ್ 23ನೇ ರನ್ವೇಯಿಂದ ಟೇಕ್ ಆಫ್ ಆಗಿತ್ತು. 230 ಪ್ರಯಾಣಿಕರು ಹಾಗೂ 12 ಮಂದಿ ಆನ್ಬೋರ್ಡ್ ಸಿಬ್ಬಂದಿಯನ್ನ ಹೊಂದಿದ್ದ ವಿಮಾನ ಇನ್ನೂ ಸಂಪೂರ್ಣ ಮೇಲಕ್ಕೆ ತಲುಪುವ ಮೊದಲೇ ನೆಲಕ್ಕಪ್ಪಳಿಸಲು ಹೊರಟಿದೆ. ನೆಲಕ್ಕೆ ತಲುಪುವ ಮೊದಲೇ ಮೆಡಿಕಲ್ ವಿದ್ಯಾರ್ಥಿಗಳ ಹಾಸ್ಟೆಲ್ಗೆ ಬಡಿದು ಸುಟ್ಟು ಭಸ್ಮವಾಗಿದೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಟಿದ್ದ ಏರ್ ಇಂಡಿಯಾದ ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನದಲ್ಲಿದ್ದ ಎಲ್ಲರೂ ಸಜೀವ ದಹನವಾಗಿ ಹೋಗಿದ್ದಾರೆ. ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ಫ್ಲೈಟ್ ಆಗಸದತ್ತ ಮುಖ ಮಾಡುತ್ತಿದ್ದಂತೆ ಪೈಲಟ್ ಮೇಡೇ ಅಂತ ಏರ್ ಟ್ರಾಫಿಕ್ ಕಂಟ್ರೋಲ್ ರೂಮ್ಗೆ ಸಂದೇಶ ರವಾನಿಸಿದ್ದಾರೆ. ಮೇಡೇ ಅಂದ್ರೆ ದುರಂತ ಸಂಭವಿಸುತ್ತಿದೆ ಎಂದು ಅರ್ಥ. ಹಾಗೆ ಪೈಲಟ್ ಕೂಗಿದ್ದು ಬಿಟ್ರೆ ಎಟಿಸಿಯ ಸಂಪರ್ಕವನ್ನೇ ವಿಮಾನ ಕಳೆದುಕೊಂಡಿತ್ತು. ಅಷ್ಟಾಗುತ್ತಿದ್ದಂತೆ ಅಹಮದಾಬಾದ್ ಏರ್ಪೋರ್ಟ್ನಿಂದ 2 ಕಿಲೋಮೀಟರ್ ದೂರದಲ್ಲಿದ್ದ ಮೆಡಿಕಲ್ ಕಾಲೇಜು ಹಾಸ್ಟೆಲ್ ಕಟ್ಟಡದ ಮೇಲೆ ವಿಮಾನ ಬಿದ್ದು ಸ್ಫೋಟವಾಗಿ 242 ಜನರು ಜೀವಂತವಾಗಿ ಸುಟ್ಟು ಕರಕಲಾಗಿ ಹೋದರು. ಹಾಸ್ಟೆಲ್ ಕಟ್ಟಡದ ಪಕ್ಕದಲ್ಲಿ ವಿಮಾನ ತುಂಡಾಗಿ ಬಿದ್ದು ಧಗಧಗ ಅಂತ ಹೊತ್ತಿ ಉರಿತಾ ಇತ್ತು. ವಿಮಾನದಲ್ಲಿದ್ದವರು ಸಜೀವವಾಗಿ ದಹನವಾಗ್ತಿದ್ರೆ ಜನ ಓಡೋಡಿ ಬಂದ್ರು. ಆದ್ರೆ ಯಾರೊಬ್ಬರನ್ನೂ ಉಳಿಸೋಕಾಗ್ಲಿಲ್ಲ. ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ವಿಮಾನಕ್ಕೆ ಬೆಂಕಿ ಆವರಿಸಿಕೊಂಡಿತ್ತು. ಕೇವಲ 625 ಅಡಿಯಷ್ಟು ಮಾತ್ರ ಎತ್ತರಕ್ಕೆ ಹೋಗಿದ್ದ ವಿಮಾನ ಕಂಟ್ರೋಲ್ ತಪ್ಪಿ ಕೆಳಗಿಳಿಯುವಾಗ ಕಟ್ಟಡದ ಮೇಲೆ ಬಿದ್ದು ಸ್ಫೋಟಗೊಂಡು ತುಂಡಾಗಿ ಬಿದ್ದಿದೆ. ಹಾಗೆ ಬೀಳುವಾಗ ರಸ್ತೆಯ ಮೇಲೆಯೇ ವಿಮಾನ ಬಿದ್ದಿದ್ದು ಅಲ್ಲಿಯೂ ಬೆಂಕಿಯ ಕೆನ್ನಾಲಿಗೆ ಚಾಚಿತ್ತು. ರಸ್ತೆಯಲ್ಲಿ ಹೋಗ್ತಿದ್ದ ವಾಹನಗಳು ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿದ್ದವು. ದುರಂತ ನೋಡಿದ ವೃದ್ಧ ಮಹಿಳೆಯೊಬ್ಬರು ಗಾಬರಿಯಿಂದ ಕಾಪಾಡಿ ಅಂತ ಕಿರ್ಚಾಡಿಕೊಂಡು ಓಡೋಡಿ ಬರ್ತಿದ್ರು. ಏರ್ ಇಂಡಿಯಾ ಬೋಯಿಂಗ್ ವಿಮಾನದಲ್ಲಿದ್ದ 242 ಜನರ ಸಾವಿನ ಸ್ಫೋಟದ ದೃಶ್ಯ, ಬೆಂಕಿಯ ಕೆನ್ನಾಲಿಗೆ, ದಟ್ಟ ಹೊಗೆ ಅಹಮದಾಬಾದ್ ನಗರದಲ್ಲಿ 5 ಕಿಲೋಮೀಟರ್ ದೂರದವರೆಗೂ ಕಾಣಿಸ್ತಿತ್ತು. ಇಷ್ಟಾಗುತ್ತಿದ್ದಂತೆ ವಿಮಾನ ನಿಲ್ದಾಣದಿಂದ ದುರಂತದ ಸಂದೇಶ ಎಲ್ಲೆಡೆಗೂ ಹೋಗಿದೆ. ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ NDRF ಸಿಬ್ಬಂದಿ ದುರಂತ ನಡೆದ ಸ್ಥಳಕ್ಕೆ ದೌಡಾಯಿಸಿದ್ರು. ಅವರು ಅಲ್ಲಿಗೆ ಬಂದು ತಲುಪುವವರೆಗೂ ಬೆಂಕಿ ಹೊತ್ತಿ ಉರಿಯುತ್ತಿತ್ತು. ವಿಮಾನದಲ್ಲಿ ಸಿಲುಕಿ ಸುಟ್ಟು ಕರಕಲಾದವರನ್ನ ಹಾಗೆಯೇ ಎತ್ಕೊಂಡು ಬಂದ್ರು. ವಿಮಾನ ಬಿದ್ದ ಸ್ಥಳದಲ್ಲಿ ಕಟ್ಟಡದಿಂದ ಬಿದ್ದವರನ್ನೂ ಕೂಡಲೇ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಕರೆದುಕೊಂಡು ಬರುತ್ತಿದ್ದ ದೃಶ್ಯ ನಿಜಕ್ಕೂ ಘನಘೋರವಾಗಿತ್ತು. ವಿಮಾನ ಬಿದ್ದಿದ್ದು ಅಹಮದಾಬಾದ್ನ ಪ್ರತಿಷ್ಠಿತ BJ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಕಟ್ಟಡದ ಮೇಲೆ. ಹಾಸ್ಟೆಲ್ ಕಟ್ಟಡ ಹೇಗೆ ಸರ್ವನಾಶವಾಗಿದೆ ಅನ್ನೋದಕ್ಕೆ ಈ ದೃಶ್ಯನೇ ಸಾಕ್ಷಿ. 7 ಅಂತಸ್ತಿನ 2 ಬೃಹತ್ ಕಟ್ಟಡದಲ್ಲಿ 2 ಫ್ಲೋರ್ ಕುಸಿದು ಹೋದರೆ ಉಳಿದ 5 ಅಂತಸ್ತುಗಳ 2 ಬಿಲ್ಡಿಂಗ್ಗಳು ವಿಮಾನ ಸ್ಫೋಟದ ತೀವ್ರತೆಗೆ ಹೊತ್ತಿ ಉರಿದು ಹೋಯಿತು. ಮೆಡಿಕಲ್ ಹಾಸ್ಟೆಲ್ ಕ್ಯಾಂಟೀನ್ನಲ್ಲಿ ಸುಮಾರು 50 ರಿಂದ 60 ವಿದ್ಯಾರ್ಥಿಗಳು ಮಧ್ಯಾಹ್ನದ ಊಟಕ್ಕೆ ಕೂತಿದ್ರು.
ಊಟಕ್ಕೆ ಕೂತಿದ್ದಾಗಲೇ ವಿಮಾನ ಅಪ್ಪಳಿಸಿದ್ದು 50ರಿಂದ 60 ಜನರಿಗೂ ಗಾಯವಾಗಿದ್ದು 8ರಿಂದ 10 ವಿದ್ಯಾರ್ಥಿಗಳಿಗೂ ಬೆಂಕಿ ತಗುಲಿ ಸುಟ್ಟು ಗಾಯವಾಗಿ ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಇನ್ನು ಏರ್ ಇಂಡಿಯಾ ಬೋಯಿಂಗ್ ವಿಮಾನದ ಹಿಂದಿನ ಭಾಗ ಕಟ್ಟಡದ ಮೇಲೆ ಮುರಿದು ಬಿದ್ದಿದೆ. ಕಟ್ಟಡದ ಮೇಲಿರುವ ವಿಮಾನದ ಅವಶೇಷಗಳಲ್ಲಿ ಪ್ಯಾಸೆಂಜರ್ಗಳ ಲಗೇಜ್ಗಳಿದ್ವು. ಆಗಷ್ಟೇ 230 ಪ್ರಯಾಣಿಕರನ್ನ ವಿಮಾನಕ್ಕೆ ಹತ್ತಿಸಿ ವಿಮಾನ ಟೇಕ್ ಆಫ್ ಆದಾಗ ಟಾಟಾ ಬೈ ಬೈ ಅಂತ ಹೇಳಿ ಕುಟುಂಬಸ್ಥರು ಏರ್ಪೋರ್ಟ್ ಹೊರಗೆ ಬಂದಿದ್ರು. ಏರ್ಪೋರ್ಟ್ಗೆ ತಮ್ಮವರನ್ನ ಬಿಟ್ಟು ಬಂದು ಕೆಲ ಹೊತ್ತಲ್ಲೇ ವಿಮಾನ ಪತನವಾದ ಸುದ್ದಿ ಅವರ ಪಾಲಿಗೆ ಬರಸಿಡಿಲಿನಂತೆ ಬಡಿದಿದೆ. ತಮ್ಮವರನ್ನ ಕಳೆದುಕೊಂಡವರು ಏರ್ಪೋರ್ಟ್ ಬಳಿ ಹಾಗೂ ಆಸ್ಪತ್ರೆಯ ಬಳಿಗೆ ಓಡಿ ಬಂದು ಕಣ್ಣೀರು ಸುರಿಸುತ್ತಿದ್ರು. ಇನ್ನು ಕೆಲವರು ನಮ್ಮವರು ಬದುಕಿದ್ದಾರಾ ಇಲ್ವಾ ಅಂತಾನೂ ಗೊತ್ತಾಗ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. लंदन जा रहे थे वो 111 नंबर 110 नंबर की टिकट कंफर्म है उनकी. त्याला काही तकलीफ नव्हती. त्याला जाणं द्यायची યુકે થી આયા હતા ને 10 દિવસ માટે અહીંયા આવ્યા ಏರ್ ಇಂಡಿಯಾ ವಿಮಾನದಲ್ಲಿ ಒಟ್ಟು 230 ಪ್ರಯಾಣಿಕರಿದ್ದು ಎಲ್ಲರೂ ಸಾವನ್ನಪ್ಪಿದ್ದಾರೆ. ಹಿರಿಯ ಪೈಲಟ್ ಸುಮಿತ್ ಸಬರ್ವಾಲ್, ಕಿರಿಯ ಪೈಲಟ್ ಕ್ಲೈವ್ ಕುಂದರ್ ಕೂಡ ಸಾವನ್ನಪ್ಪಿದ್ದಾರೆ. 10 ಜನ ಗಗನಸಖಿಯರು, ವಿಮಾನ ಸಿಬ್ಬಂದಿನೂ ಶವವಾಗಿ ಹೋಗಿದ್ದಾರೆ. ದುರಂತ ಅಂದ್ರೆ ಕಿರಿಯ ಪೈಲಟ್ ಕ್ಲೈವ್ ಕುಂದರ್ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯವರು ಅನ್ನೋದನ್ನು ವಿಮಾನಯಾನ ಸಚಿವಾಲಯ ಖಚಿತಪಡಿಸಿದೆ. ದುರಂತದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ಸಜೀವ ದಹನವಾಗಿದ್ದಾರೆ. ವಿಜಯ್ ರೂಪಾನಿ ಜೊತೆಗೆ ವಿಮಾನದಲ್ಲಿ ಮಹಿಳೆಯೊಬ್ಬರು ಕ್ಲಿಕ್ಕಿಸಿಕೊಂಡಿದ್ದ ಫೋಟೋನೂ ವೈರಲ್ ಆಗಿದೆ. ಒಂದು ವಾರ ರೆಸ್ಟ್ ಕೊಟ್ಟಿದ್ದ ವರುಣ ದೇವ ಅಸಲಿ ಆಟವನ್ನ ಶುರು ಮಾಡಿದ್ದಾನೆ. ಮುಂಗಾರಿನ ಹೊಡೆತಕ್ಕೆ ಅರ್ಧಕ್ಕರ್ಧ ಕರುನಾಡು ಮುಳುಗೇಳುವುದಕ್ಕೆ ಶುರುವಾಗಿದೆ. ಮಹಾಮಳೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಮುಂಗಾರು ಮಳೆಯ ಅಸಲಿ ಆಟ ಈಗ ಶುರುವಾಗಿದೆ. ಮುಂಗಾರಿನ ಹೊಡೆತಕ್ಕೆ ಊರೂರುಗಳೇ ಮುಳುಗೇಳುತ್ತಿದ್ದು ಜನರ ಬದುಕು ಮೂರಾಬಟ್ಟೆಯಾಗ್ತಿದೆ. ರಸ್ತೆಗಳು ಕಾಣ್ತಿಲ್ಲ, ಹೊಲಗದ್ದೆಗಳು ಉಳಿತಿಲ್ಲ, ಮನೆಗಳೆಲ್ಲ ಕೆರೆಗಳಂತಾಗಿದ್ದು ಎಲ್ಲೆಲ್ಲೂ ಜಲಮಯವಾಗಿದೆ. ಹಳ್ಳ ಕೊಳ್ಳಗಳಂತೂ ಅಕ್ಷರಶಃ ಹುಚ್ಚೆದ್ದು ಹರಿಯುತ್ತಿವೆ. ಉತ್ತರ ಕರ್ನಾಟಕದ ಹಲವು ಊರುಗಳಿಗೆ ಜಲದಿಗ್ಬಂಧನವಾಗಿದ್ದು ಅರ್ಧಕ್ಕರ್ಧ ಕರುನಾಡು ತಲ್ಲಣಿಸ್ತಿದೆ. ಕಳೆದೊಂದು ವಾರದಿಂದ ಸಣ್ಣ ಬ್ರೇಕ್ ಕೊಟ್ಟಿದ್ದ ಮಳೆರಾಯ ಮತ್ತೆ ಎಂಟ್ರಿ ಕೊಟ್ಟಿದ್ದಾನೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೆ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗ್ತಿದೆ. ಮಹಾಮಳೆಯ ಹೊಡೆತಕ್ಕೆ ಯಾದಗಿರಿ ಜಿಲ್ಲೆ ತೊಯ್ದು ತೊಪ್ಪೆಯಂತಾಗಿದೆ. ನಗರದ ಎಸ್ಸಿ ಬಡಾವಣೆಗೆ ಜಲದಿಗ್ಬಂಧನ ಹಾಕಲಾಗಿದ್ದು ಜನ ತತ್ತರಿಸಿ ಹೋಗಿದ್ದಾರೆ. ಮಳೆ ಶುರುವಾದರೆ ಆಗೋ ಅವಾಂತರಗಳು ಒಂದೆರಡಲ್ಲ. ಬಾಗಲಕೋಟೆ ಜನ ಮುಂಗಾರು ಮಳೆ ಅಬ್ಬರಕ್ಕೆ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ವರುಣನ ಆರ್ಭಟಕ್ಕೆ ಆಸಂಗಿ ಹಾಗೂ ನಾಗರಾಳಗೆ ಹೋಗುವ ಮಾರ್ಗಗಳು ಬಂದಾಗಿದ್ದು ಜನ ಪರದಾಡುತ್ತಿದ್ದಾರೆ. ಸೇತುವೆ ಮೇಲೂ ನೀರು ನುಗ್ತಿರೋದ್ರಿಂದ ಟ್ರ್ಯಾಕ್ಟರ್ ಮೂಲಕ ವಿದ್ಯಾರ್ಥಿಗಳನ್ನು ಸ್ಥಳಾಂತರ ಮಾಡಿದ್ದಾರೆ. ಮುಂಗಾರಿನ ಹೊಡೆತ ಹೇಗಿದೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಕಲಬುರಗಿಯ ಗಂಗಾರ ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. ಇಡೀ ಊರೇ ಕೆರೆಯಂತಾಗಿದ್ದು ಜನರಿಗೆ ನಿಲ್ಲೋದಕ್ಕೂ ಜಾಗವಿಲ್ಲ, ಕೂರೋದಕ್ಕೂ ಜಾಗವಿಲ್ಲ. ಗದಗದಲ್ಲಿ ಬೀಳುತ್ತಿರೋ ಮಳೆಗೆ ಹಳ್ಳ ಕೊಳ್ಳಗಳೆಲ್ಲ ಹುಚ್ಚೆದ್ದು ಹರಿಯುತ್ತಿವೆ. ಬೆಣ್ಣೆಹಳ್ಳ ತುಂಬಿ ತುಳುಕ್ತಿದ್ದು ಯಾವಗಲ್ ಬಳಿ ಸೇತುವೆ ಮುಳುಗಡೆಯಾಗಿದೆ. ಕುಂದ್ರಳ್ಳಿ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ರಿಂದ ದವಸ ಧಾನ್ಯಗಳೆಲ್ಲ ನೀರುಪಾಲಾಗಿದ್ದು ಗದಗ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಬೆಣ್ಣೆಹಳ್ಳದ ತೀರಕ್ಕೆ ಯಾರೂ ಹೋಗದಂತೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಬಲಭಾಗದಲ್ಲಿ ಸಹ ನೋಡ್ತಾ ಇರಬಹುದು, ಇದು ಯಾವಗಲ್ ಗ್ರಾಮಕ್ಕೆ ಸಂಪರ್ಕಿಸತಕ್ಕಂಥ ಸೇತುವೆ. ಇದು ನರಗುಂದ ಹಾಗೂ ರೋಣಕ್ಕೆ ಸಂಪರ್ಕಿಸಿದಂಥ ರಸ್ತೆಯ ಸೇತುವೆ ಕೂಡ ಈಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಬಿರುಗಾಳಿ ಮಳೆಗೆ ರಾಯಚೂರಿನ ಜನ ಅಕ್ಷರಶಃ ಹೈರಾಣಾಗಿದ್ದಾರೆ. ಸಿಂಧನೂರು ರಾಯಚೂರು ರಾಷ್ಟ್ರೀಯ ಹೆದ್ದಾರಿ ಈಜುಕೊಳದಂತಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಚರಂಡಿ ಸರಿಪಡಿಸದೇ ಇದ್ದಿದ್ರಿಂದ ಈ ದುಸ್ಥಿತಿ ಎದುರಾಗಿದೆ ಅಂತ ಹಿಡಿಶಾಪ ಹಾಕ್ತಿದ್ದಾರೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಗೆ ಕರಾವಳಿ ಜನ ಕಂಗಾಲಾಗಿದ್ದಾರೆ. ಮುಂಗಾರಿನ ಹೊಡೆತಕ್ಕೆ ಕಾರವಾರದ ಕೆಇಬಿ ರಸ್ತೆಯಲ್ಲಿರುವ ಅಪಾರ್ಟ್ಮೆಂಟ್ ನಿವಾಸಿಗಳು ಹೌಹಾರಿದ್ದಾರೆ.
ಇದರ ಜೊತೆಗೆ ಕೋಳಿ ಫಾರಂಗೆ ಅಪಾರ ಪ್ರಮಾಣದ ನೀರು ನುಗ್ಗಿದ್ದರಿಂದ ನೂರಾರು ಕೋಳಿಗಳು ಸಾವನ್ನಪ್ಪಿವೆ. ಇನ್ನು ಕಾರವಾರದ ಕ್ರಿಮ್ಸ್ ಆಸ್ಪತ್ರೆಗೆ ನೀರು ನುಗ್ಗಿದ್ರಿಂದ ರೋಗಿಗಳು ಪರದಾಡುತ್ತಿದ್ದಾರೆ. ಕಾರವಾರದಲ್ಲಿ ಭಾರೀ ಮಳೆಯಾಗ್ತಿದೆ. ಬಿರುಗಾಳಿ ಮಳೆಯ ಪರಿಣಾಮ ಕಡಲ ತೀರದಲ್ಲಿದ್ದ ಸಾಂಪ್ರದಾಯಿಕ ದೋಣಿಗಳು ಮಣ್ಣಿನಡಿ ಸಿಲುಕಿವೆ. ಮೀನಿನ ಬಲೆಗಳೆಲ್ಲ ಸರ್ವನಾಶವಾಗಿದ್ದು ದೋಣಿಗಳನ್ನು ರಕ್ಷಿಸಿಕೊಳ್ಳುವುದಕ್ಕೆ ಮೀನುಗಾರರು ಪರದಾಡುತ್ತಿದ್ದಾರೆ. ಭಾರೀ ಮಳೆ ಬೀಳುತ್ತಿರೋದ್ರಿಂದ ಮುನ್ನೆಚ್ಚರಿಕೆಯಾಗಿ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಉಡುಪಿ ಜಿಲ್ಲೆಯಲ್ಲೂ ಮಳೆಯ ಅಬ್ಬರ ಜೋರಾಗಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರೋ ಮಳೆಯಿಂದಾಗಿ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಶಾಲೆಗಳಿಗೆ ರಜೆ ನೀಡಲಾಗಿದೆ. ಗಾಳಿ ಮಳೆ ಜೊತೆಗೆ ಸಿಡಿಲಿನ ಅಬ್ಬರವೂ ಶುರುವಾಗಿದೆ. ದಾವಣಗೆರೆಯ ಕೊಮಾರನಹಳ್ಳಿಯಲ್ಲಿ ಸಿಡಿಲು ಬಡಿದು 4 ಆಕಳುಗಳು ಸಾವನ್ನಪ್ಪಿವೆ. ಇನ್ನು ಮೈಸೂರಿನಲ್ಲೂ ಬಿಟ್ಟು ಬಿಡದೆ ಮಳೆ ಸುರಿಯುತ್ತಿದ್ದು ಹೂಟಗಳ್ಳಿಯಲ್ಲಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಹಲವು ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಜನರ ಬದುಕು ಮೂರಾಬಟ್ಟೆಯಾಗಿದೆ. ಒಟ್ನಲ್ಲಿ ಮುಂಗಾರು ಮಳೆಯ ಅಸಲಿ ದರ್ಶನವಾಗ್ತಿದ್ದು ಮುಂದಿನ 3-4 ದಿನ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕಳೆದ ರಾತ್ರಿ ಸುರಿದ ಭಾರೀ ಮಳೆಗೆ ಹುಬ್ಬಳ್ಳಿ ಧಾರವಾಡ ಜನ ನಲುಗಿ ಹೋಗಿದ್ದಾರೆ. ಬೆಣ್ಣೆಹಳ್ಳ ಹುಚ್ಚೆದ್ದು ಹರಿತಾ ಇದ್ದು 10 ಊರಿಗೆ ಜಲ ದಿಗ್ಬಂಧನ ಹಾಕಲಾಗಿದೆ. ಧಾರವಾಡ ಜಿಲ್ಲೆಯ ಒಂದು ದೊಡ್ಡ ಹಳ್ಳ ಏನು ನದಿ ಅಂತ ಅನ್ಸ್ಕೊಂಡಿರುವಂತಹ ಬೆಣ್ಣೆ ಹಳ್ಳ ತುಂಬಿ ಹರಿತಾ ಇದೆ. ಇದರಿಂದಾಗಿ ಇಂಗಳಹಳ್ಳಿ ಸೇರಿ ಹಿರೇಸೂರು ಮೊದಲಾದ ಗ್ರಾಮಗಳಿಗೂ ಸಹ ನೀರು ನುಗ್ಗಿದೆ. ಅಂದರೆ ಗ್ರಾಮದ ಸಮೀಪ ಬಂದಿದೆ. ಅಲ್ಲದೆ ಏನೋ ಈಗ ನೋಡ್ತಾ ಇರ್ಬೋದು, ಇಲ್ಲಿ ಆ ಹೊಲಗಳಿರ್ಬೋದು, ಏನೋ ಹಳ್ಳದಿಂದಾಗಿ ಸಂಪೂರ್ಣವಾಗಿ ನೂರಾರು ಎಕರೆ ಜಲಾವೃತಗೊಂಡಿದೆ ಅಂತ ಹೇಳ್ಬೋದು. ಮಹಾಮಳೆ ಆರ್ಭಟ, ಹುಚ್ಚೆದ್ದು ಹರಿತಿದೆ ಬೆಣ್ಣೆಹಳ್ಳ. ಕೊಚ್ಚಿ ಹೋದ ರೈತ, ನೂರಾರು ಜನರ ಬದುಕು ಸರ್ವನಾಶ. ಹುಬ್ಬಳ್ಳಿ ಧಾರವಾಡದಲ್ಲಿ ಮುಂಗಾರಿನ ಸುನಾಮಿಯೇ ಎದ್ದಿದೆ. ಜಸ್ಟ್ ಒಂದೇ ಒಂದು ರಾತ್ರಿ ಸುರಿದ ಮಳೆಗೆ ಹುಬ್ಬಳ್ಳಿ ಧಾರವಾಡ ಅಕ್ಷರಶಃ ಮುಳುಗೋಗಿದೆ. ಕೆರೆ ಕಟ್ಟೆಗಳು ಸಾಲ್ತಿಲ್ಲ, ಹೊಲ ಗದ್ದೆಗಳು ಹಿಡಿತಿಲ್ಲ. ಎಲ್ಲಂದ್ರಲ್ಲಿ ನೀರು ನುಗ್ತಿದ್ದು ನೂರಾರು ಕುಟುಂಬಗಳು ಬೀದಿಗೆ ಬಿದ್ದಿವೆ. ಹಳ್ಳ ಕೊಳ್ಳಗಳೆಲ್ಲ ಉಕ್ಕಿ ಹರಿತಾ ಇದ್ದು ಬೆಣ್ಣೆ ಹಳ್ಳವಂತೂ ರೈತರ ಬದುಕನ್ನ ಸರ್ವನಾಶ ಮಾಡ್ತಿದೆ. ಮುಂಗಾರಿನ ಹೊಡೆತಕ್ಕೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿದ್ದು ಜನ ಜೀವ ಕೈಯಲ್ಲಿ ಹಿಡಿದು ದಿನ ದೂಡ್ತಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಬೀಳ್ತಾ ಇರೋದು ಮಳೆ ಅಲ್ಲ, ಮಹಾಮಳೆ. ಬಿಟ್ಟು ಬಿಡದೆ ಸುರಿದ ಮಳೆಗೆ ಬೆಣ್ಣೆಹಳ್ಳ ಹುಚ್ಚೆದ್ದು ಹರಿತಾ ಇದೆ. ಇದೇ ಹಳ್ಳ ದಾಟಲು ಹೋಗಿ ರೈತ ಜಲಸಮಾಧಿಯಾಗಿದ್ದಾನೆ. ಹಂಚಿನಾಳ ಗ್ರಾಮದ 25 ವರ್ಷದ ಶಿವಯ್ಯ ನಿನ್ನೆ ರಾತ್ರಿ ಟ್ರ್ಯಾಕ್ಟರ್ನಲ್ಲಿ ಮನೆ ಕಡೆ ಹೊರಟಿದ್ರು. ನೋಡ್ತಾ ಇದ್ದಂತೆಯೇ ಬೆಣ್ಣೆ ಹಳ್ಳದ ನೀರು ಹೆಚ್ಚಾಗೋದಕ್ಕೆ ಶುರುವಾಗಿದೆ. ಆಳೆತ್ತರದಲ್ಲಿ ನೀರು ಹರಿತಾ ಇದ್ದಂತೆ ಕೊಚ್ಚಿ ಹೋಗಿದ್ದ ಶಿವಯ್ಯ ಶವವಾಗಿ ಪತ್ತೆಯಾಗಿದ್ದಾರೆ. ಬೆಣ್ಣೆಹಳ್ಳ ಸೃಷ್ಟಿಸುತ್ತಿರೋ ಅವಾಂತರಗಳು ಒಂದೆರಡಲ್ಲ. ಬಿಟ್ಟು ಬಿಡದೆ ಸುರಿದ ಮಳೆಯಿಂದಾಗಿ ಹುಬ್ಬಳ್ಳಿಯ ಇಂದಿರಾನಗರದ ಜನ ನರಕ ಅನುಭವಿಸುತ್ತಿದ್ದಾರೆ. 10 ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ದವಸ ಧಾನ್ಯಗಳೆಲ್ಲ ನೀರು ಪಾಲಾಗ್ತಿವೆ. ನಮಗೆ ಶಾಶ್ವತ ಪರಿಹಾರ ಕಲ್ಪಿಸಿ ಅಂತ ಸ್ಥಳೀಯರು ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಿದ್ದಾರೆ. ಬೆಣ್ಣೆಹಳ್ಳ ಹೋದ ಜಾಗವೆಲ್ಲ ಜಲಾಶೇಷವಾಗ್ತಿದೆ. ಇಂಗನಹಳ್ಳಿಯಲ್ಲಿ ಕುರಿಗಾಹಿಗಳು ಕುರಿ ಮೇಯಿಸಲು ಹೋದಾಗ ಏಕಾಏಕಿ ಮಳೆ ಅಬ್ಬರ ಜೋರಾಗಿದೆ. ಬೆಣ್ಣೆ ಹಳ್ಳದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ರಿಂದ ಹಳ್ಳದ ಪಕ್ಕದಲ್ಲೇ ಇಡೀ ದಿನ ಕಳೆದಿದ್ದಾರೆ. ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಬಂದ ಡಿವೈಎಸ್ಪಿ, ಅಗ್ನಿಶಾಮಕ ಸಿಬ್ಬಂದಿ ಮಿಂಚಿನ ಕಾರ್ಯಾಚರಣೆ ನಡೆಸಿ 3ರನ್ನ ರಕ್ಷಣೆ ಮಾಡಿದ್ದಾರೆ. ಬೆಣ್ಣೆ ಹಳ್ಳದ ಅಬ್ಬರಕ್ಕೆ ಇಂಗಳಹಳ್ಳಿ, ಕಿರೆಸೂರು ಸೇರಿದಂತೆ ಹಲವು ಗ್ರಾಮಗಳಿಗೆ ಜಲ ದಿಗ್ಬಂಧನ ಹಾಕಲಾಗಿದೆ. ಮುಂಗಾರು ಆರಂಭದಲ್ಲೇ ಬಿತ್ತನೆ ಮಾಡಿದ್ದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಬೆಣ್ಣೆ ಹಳ್ಳದ ಅಬ್ಬರಕ್ಕೆ ರೈತರ ಬದುಕು ನೀರಾಬಟ್ಟೆಯಾಗಿದೆ. ಬೆಣ್ಣೆ ಹಳ್ಳದ ಅಬ್ಬರಕ್ಕೆ ಎಲ್ಲೆಲ್ಲೂ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಧಾರವಾಡ ಜಿಲ್ಲೆಯ ಯಮನೂರು ಗ್ರಾಮದ ಬಳಿಯ ತೋಟದ ಮನೆಯಲ್ಲಿದ್ದವರು ಅಲ್ಲೇ ಲಾಕ್ ಆಗಿದ್ರು. ಮನೆಯಿಂದ ಕೆಳಗೆ ಕಾಲಿಟ್ಟಲ್ಲೆಲ್ಲ ನೀರೇ ನೀರು. ಹೀಗಾಗಿ ಬೋಟ್ ಮೂಲಕ ಕುಟುಂಬಸ್ಥರನ್ನ ರಕ್ಷಣೆ ಮಾಡಿದ್ದಾರೆ. ನಿನ್ನೆ ಸುರಿದಂಥ ಭಾರೀ ಮಳೆಗೆ ಧಾರವಾಡ ಜಿಲ್ಲೆಯ ಬೆಣ್ಣಿಹಳ್ಳ ಮತ್ತು ತುಪ್ರಿಹಳ್ಳ ಅಪಾಯ ಮಟ್ಟದ ಮೀರಿ ನೀರು ಹರಿತದೆ ಅಂತ ಹೇಳ್ಬೋದು. ತಾವು ಕೂಡ ದೃಶ್ಯದಲ್ಲಿ ನೋಡ್ತಿರ್ಬೋದು. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರು ಗ್ರಾಮದ ಹೊರವಲಯದಲ್ಲಿರುವಂಥ ಬೆಣ್ಣಿಹಳ್ಳದ ದೃಶ್ಯವನ್ನು ತಮಗೆ ತೋರಿಸ್ತಾ ಇದ್ದೀವಿ. ಪ್ರತಿ ವರ್ಷ ಕೂಡ ಏನಂತಂದರೆ ಮುಂಗಾರಿನ ಆರಂಭದಲ್ಲಿ ಏನು ಮಳೆಯ ಆರ್ಭಟದಿಂದ ಸಂಪೂರ್ಣವಾಗಿ ಬೆಣ್ಣಿಹಳ್ಳ ಮತ್ತು ತುಪ್ರಿಹಳ್ಳ ಅಪಾಯ ಮಟ್ಟವನ್ನು ಮೀರಿ ಹರಿಯೋದು ಸಾಮಾನ್ಯವಾಗಿರುತ್ತೆ. ಹುಬ್ಬಳ್ಳಿ
ಧಾರವಾಡದ ಮಹಾಮಳೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಧಾರವಾಡದಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಸದ್ಯಕ್ಕಂತೂ ಯಾವುದೇ ಅನಾಹುತ ಆಗಿಲ್ಲ ಅಂದ್ರು. ಧಾರವಾಡನಲ್ಲಿ ಮಳೆ ರೆಡ್ ಅಲರ್ಟ್ ಆಗಿದೆ. ಸೊ ನಾನು ನಿನ್ನೆ ರಾತ್ರಿ ಮಾತನಾಡಿದೆ DC ಅವ್ರ ಜೊತೆಗೆ. ಸೋ ಫಾರ್ ಇಟ್ ಇಸ್ ಅಂಡರ್ ಕಂಟ್ರೋಲ್. ಬಟ್ ಇವತ್ತು ಕ್ಯಾಬಿನೆಟ್ ಇರೋದ್ರಿಂದ ನಾನು ಇರಬೇಕಾಗಿತ್ತು. ನಾಳೆ ಬೆಳಿಗ್ಗೆ ಅಲ್ಲಿ ಹೋಗ್ತೀನಿ. ಹೋಪ್ಫುಲಿ ಎವ್ರಿಥಿಂಗ್ ಶುಡ್ ಗೋ ವೆಲ್ ಅನ್ಸುತ್ತೆ. ಒಟ್ನಲ್ಲಿ ಬೆಣ್ಣೆಹಳ್ಳದ ಅಬ್ಬರಕ್ಕೆ ನೂರಾರು ಜನರ ಬದುಕು ಬೀದಿಗೆ ಬಿದ್ದಿದ್ದು ಸರ್ಕಾರ ಸಹಾಯ ಹಸ್ತ ನೀಡಬೇಕಿದೆ. ಹುಬ್ಬಳ್ಳಿಯಿಂದ ಶಿವರಾಮ್ ಅಸುಂಡಿ ಜೊತೆ ಮಂಜುನಾಥ್ ಯಡಹಳ್ಳಿ, ನ್ಯೂಸ್ 18 ಧಾರವಾಡ. 6 ತಿಂಗಳ ಮಗುವಿಗೆ ಸಣ್ಣದೊಂದು ಗಂಟಾಗಿದೆಯಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಮಗುವನ್ನ ಪರಿಶೀಲಿಸಿದ ವೈದ್ಯರು ಇಂಜೆಕ್ಷನ್ ಕೊಟ್ಟು ಕಳಿಸಿದ್ರು. ಆದರೆ ಮನೆಗೆ ಬರೋದ್ರೊಳಗೆ ಮಗು ಸಾವಿನ ಮನೆ ಸೇರಿದೆ. ಹೈ ಡೋಸ್ ಇಂಜೆಕ್ಷನ್, 6 ತಿಂಗಳ ಕಂದಮ್ಮ ಬಲಿ. ಡಾಕ್ಟ್ರಪ್ಪ ಎಡವಟ್ಟು, ಹೋಯ್ತು ಕಂದನ ಪ್ರಾಣ. ವೈದ್ಯರನ್ನ ವೈದ್ಯೋ ನಾರಾಯಣೋ ಹರಿ ಅಂತೀವಿ. ಮನುಷ್ಯನ ಪ್ರಾಣ ಉಳಿಸೋ ದೇವ್ರು ಅಂತ ಕೊಂಡಾಡ್ತೀವಿ. ದೇವ್ರು ಜೀವ ಉಳಿಸ್ತಾನೋ ಗೆಲ್ವೋ ಗೊತ್ತಿಲ್ಲ. ಆದ್ರೆ ದೇವರ ರೂಪದಲ್ಲಿರೋ ವೈದ್ಯರಂತೂ ಜನರ ಜೀವ ಉಳಿಸ್ತಾರೆ ಅಂತ ನಂಬಿಕೊಂಡಿರ್ತೀವಿ. ಆದ್ರೆ ಇಂಥ ಡಾಕ್ಟರ್ ಮಾಡೋ ಎಡವಟ್ಟಿಗೆ 6 ತಿಂಗಳ ಕಂದಮ್ಮ ಬಲಿಯಾಗಿದೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ಸಿನಿಮೆಯ ರೀತಿಯಲ್ಲಿ ಜೀಪ್ ತಿರುಗಿಸಿ ಇನ್ನೊಂದು ಕಾರ್ಗೆ ಡಿಕ್ಕಿ, ಕೂದಲೆಳೆ ಅಂತರದಲ್ಲಿ ಪಾರಾದ ಕಾರ್ ಚಾಲಕ. ಉತ್ತರ ಕನ್ನಡದ ಕುಮಟಾ ಬಳಿ ಘಟನೆ. ಮಹಿಳೆ ನಡುಕೊಂಡು ಹೋಗುವಾಗ ಕಳ್ಳನ ಕರಾಮತ್ತು, ಕತ್ತಲ್ಲಿದ್ದ ಚಿನ್ನದ ಸರ ಕಿತ್ತು ಪರಾರಿ. ರಾಯಚೂರಿನ ಸಿಂಧನೂರು ಠಾಣೆಯಲ್ಲಿ ದೂರು ದಾಖಲು. ಸಕ್ಕರೆ ಕಾರ್ಖಾನೆಗಳಿಂದ 40 ಕೋಟಿ ಕಬ್ಬಿನ ಬಿಲ್ ಬಾಕಿ, 6-7 ತಿಂಗಳಿಂದ ಕೊಟ್ಟಿಲ್ಲ ಕಬ್ಬಿನ ಹಣ. ಬೀದರ್ ಜಿಲ್ಲಾಡಳಿತದ ವಿರುದ್ಧ ಸಿಡಿದೆದ್ದ ಅನ್ನದಾತರು. ಕಳಪೆ ಕಾಂಕ್ರೀಟ್ ರಸ್ತೆ ಆರೋಪ, ರಸ್ತೆಗೆ ಹಾಕಿದ್ದ ಕಾಂಕ್ರೀಟ್ ತೆಗೆಸಿದ ಗ್ರಾಮಸ್ಥರು. ಗುಣಮಟ್ಟದ ಸಿಮೆಂಟ್ ಬಳಸಿಲ್ಲವೆಂದು ಮೈಸೂರಿನ ಎಚರಿಕೋಟೆ ಜನರ ಕಿಡಿ. ದಾವಣಗೆರೆಯ ಮರವಂಜಿ ಗ್ರಾಮದಲ್ಲಿ ಕಾಡಾನೆಗಳ ಉಪಟಳ, ಕಾಡಾನೆ ದಾಳಿಗೆ 1.5 ಎಕರೆ ಬಾಳೆ ಅಡಕೆ ತೋಟ ನಾಶ. ಕಾಡಾನೆಯನ್ನ ಅರಣ್ಯಕ್ಕೆ ಓಡಿಸುವಂತೆ ಜನರ ಆಗ್ರಹ. ಶಿವಮೊಗ್ಗದಲ್ಲಿ ಖಾಸಗಿ ಆಸ್ಪತ್ರೆ ಸಿಬ್ಬಂದಿ ಮೊಬೈಲ್ ಎಗರಿಸಿದ ಮಂಗ, ಮರದ ತುತ್ತ ತುದಿಯಲ್ಲಿ ಕೂತು ಕಪಿಚೆಷ್ಟೆ, ಮೊಬೈಲ್ ಪಡೆಯೋದ್ರೊಳಗೆ ಸಿಬ್ಬಂದಿ ಹೈರಾಣ. ಇವೆಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.